ನಾನೀಗ ಬೆಂಗಳೂರಿನ ಲೈಫ್ ಸ್ಟೈಲ್ ಬಳಿ ಇದ್ದೀನಿ. ಬೆಳಗಿನ ಜಾವ 3 ಗಂಟೆ ಆಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ರಸ್ತೆ ಮೇಲೆ ನೀರು ಹರಿದುಕೊಂಡು ಬರ್ತಾ ಇರುವಂತದ್ದು. ಎಷ್ಟರ ಮಟ್ಟಿಗೆ ನೀರು ಇಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇದು ಲೈಫ್ ಸ್ಟೈಲ್ ಬಳಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ರಸ್ತೆ ಮೇಲೆ ಎಷ್ಟರ ಮಟ್ಟಿಗೆ ನೀರು ಹರಿದುಕೊಂಡು ಹೋಗ್ತಾ ಇದೆ ಅಂದ್ರೆ ಬಹುಶಃ ಎದುರುಗಡೆಯಿಂದ ಅಂದ್ರೆ ನೀರು ಏನು ಹರಿದುಕೊಂಡು ಹೋಗ್ತಿದೆ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಾದ್ರು ವೆಹಿಕಲ್ಗಳು ಬಂದ್ರೆ ಮುಂದೆ ಹೋಗೋದೇ ಒಂದು ರೀತಿಯಾಗಿ ಸಾಹಸ ಪಡ್ಕೊಂಡು ಹೋಗ್ಬೇಕು ಅನ್ನುವಂಥ ರೀತಿಯಲ್ಲಿ ಮಳೆ ಬರ್ತಾ ಇರುವಂಥದ್ದು. ಬೆಳಗಿನ ಜಾವ ಬೆಂಗಳೂರಲ್ಲಿ ಸುರಿತಾ ಇರುವಂಥ ಮಳೆ, ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ನಿಜಕ್ಕೂ ಕೂಡ ರಾತ್ರಿ ನಾವು ಇಡೀ ರಾತ್ರಿ ಗಮನಿಸಿದ್ವಿ. ಮೊದಲು ಮಳೆ ಬಂದಿತ್ತು, ಅದಾದ ನಂತರದಲ್ಲಿ ಸ್ವಲ್ಪ ಬಿಡುವು ಕೊಟ್ಟಿದ್ದಂತ ಮಳೆ ಈಗ ಬೆಳಗಿನ ಜಾವ ಮತ್ತಷ್ಟು ಅಬ್ಬರಿಸೋದಕ್ಕೆ ಶುರುವಾಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪಾಪ ಇಲ್ಲಿ ಏನು ಫುಡ್ ಡೆಲಿವರಿ ಮಾಡುವಂತಹ ಡೆಲಿವರಿ ಬಾಯ್ಗಳು ಅವರೆಲ್ಲರೂ ಕೂಡ ಇಲ್ಲಿ ಪರದಾಡುವಂತಾಗಿರುವಂಥದ್ದು. ಅದ್ರ ಜೊತೆಗೆ ರಸ್ತೆ ಮೇಲೆ ನೀರು ಹರಿದುಕೊಂಡು ಹೋಗಿ ಅಲ್ಲಿ ಮೋರಿಗೆ ಸೇರಿಕೊಂಡು ಅಲ್ಲಿ ಮೋರಿಯಲ್ಲೂ ಕೂಡ ನೀರು ಸರಾಗಿ ಹೋಗಿ ಹರಿಯಕ್ಕೆ ಹೋಗದೆ ಮತ್ತೆ ರಸ್ತೆ ಮೇಲೆ ಬಂದು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ಉಂಟಾಗಿರುವಂಥದ್ದು. ಇದು ಸದ್ಯಕ್ಕೆ ಲೈಫ್ ಸ್ಟೈಲ್ ನಲ್ಲಿ ಕಂಡು ಬರ್ತಾ ಇರುವಂತಹ ಮಳೆಯ ಚಿತ್ರಣ. ಒಂದು ರೀತಿಯಾಗಿ ರಾತ್ರಿ ಓಡಾಡುವಂತಹ ವಾಹನ ಸವಾರರು ಇವತ್ತಿನ ಮಳೆಗೆ ನಿಜಕ್ಕೂ ಕೂಡ ಕಂಗಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಬೆಳಗಿನ ಜಾವ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ರಿಚ್ಮಂಡ್ ರಸ್ತೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗಮನಿಸಬಹುದು ಮೊಣಕಾಲುದ್ದಕ್ಕೂ ಕೂಡ ಇಲ್ಲಿ ನೀರು ನಿಂತ್ಕೊಂಡು ಬೈಕ್ ಸವಾರರು, ಕಾರ್ನ ಚಾಲಕರು ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಅಲ್ಲಿ ಗಮನಿಸ್ತಾ ಇದ್ರಲ್ಲ, ಕಾರ್ ಬರ್ತಾ ಇದ್ರೆ ಆ ಕಾರ್ ಟೈರ್ಗೆ ಸಿಲುಕಿ ಆ ಕಡೆ ಈ ಕಡೆ ಎಷ್ಟರ ಮಟ್ಟಿಗೆ ನೀರು ಹಾರಾಡ್ತಿದೆ ನೋಡಿ. ಅಂದ್ರೆ ಬಂದಂತಹ ವೇಗದಲ್ಲೇ ವಾಹನ ಸವಾರರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸ್ಲೋ ಮಾಡಬೇಕು, ಸ್ಲೋ ಮಾಡದೇ ಇದ್ದರೆ ನೋಡ್ಕೊಂಡು ಬರ್ದೇ ಇದ್ರೆ ಅಲ್ಲಿ ಅಕ್ಕಪಕ್ಕ ಗುಂಡಿಗಳಿರ್ತವೆ, ಅದರಲ್ಲಿ ಬೀಳೋದಂತೂ ಖಚಿತ. ಆ ಒಂದು ಹಿನ್ನೆಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ರಸ್ತೆ ಮೇಲೆನೆ ಈ ಮೊಣಕಾಲುದ್ದಕ್ಕೂ ನೀರು ನಿಂತಿರುವಂಥದ್ದು. ಸರಾಗವಾಗಿ ನೀರು ಹರಿದುಕೊಂಡು ಹೋಗೋದಕ್ಕೆ ಜಾಗನೇ ಇಲ್ಲ. ಇದು ಕೇವಲ ರಿಚ್ಮಂಡ್ ರಸ್ತೆಯ ಒಂದು ದಿನದ ಚಿತ್ರಣ ಅಲ್ಲ. ಇಲ್ಲಿ ಸಣ್ಣ ಪ್ರಮಾಣದ ಮಳೆ ಬಂದರೂ ಕೂಡ ಇದೇ ರೀತಿಯಲ್ಲಿ ನೀರು ನಿಂತ್ಕೊಂಡು ವಾಹನ ಸವಾರರು ಮಳೆ ಬಂದಾಗಲೆಲ್ಲೂ ಕೂಡ ಇಲ್ಲಿ ಪರದಾಡುವಂತ ಪರಿಸ್ಥಿತಿಯಲ್ಲಿ ಉಂಟಾಗುತ್ತೆ. ಬೈಕ್ ಸವಾರರಂತೂ ಅದರಲ್ಲೂ ಕೂಡ ಈ ತಡರಾತ್ರಿವರೆಗೂ ಕೂಡ ಮುಂಜಾನೆವರೆಗೂ ಕೂಡ ಫುಡ್ ಅನ್ನ ಡೆಲಿವರಿ ಮಾಡ್ತಾರಲ್ಲ ಡೆಲಿವರಿ ಬಾಯ್ಗಳು, ಅವರ ಪಾಡಂತೂ ನಿಜಕ್ಕೂ ಕೂಡ ಹೇಳೋದೇ ಬೇಡ. ಬೆಂಗಳೂರಿನಾದ್ಯಂತ ಸುತ್ತಾಡ್ತಾರೆ. ಈ ರಿಚ್ಮಂಡ್ ರಸ್ತೆಯಲ್ಲಿ ಬಂದ ತಕ್ಷಣ ಅವ್ರಿಗೆ ದರ್ಶನ ಆಗೋದೆ ಇಲ್ಲಿ ಮೊಣಕಾಲುದ್ದ ನಿಂತಿರುವಂತಹ ನೀರು. ಈ ನೀರಲ್ಲೇ ಹೋಗಿ ಅವರು ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಅಪ್ಪಿತಪ್ಪಿ ಏನಾದ್ರು ಮಳೆ ನೀರಲ್ಲಿ ಬಿದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಅನ್ನುವಂಥದ್ದನ್ನ ನಿಜಕ್ಕೂ ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಅವ್ಯವಸ್ಥೆ ಉಂಟಾಗಿರುವಂಥದ್ದು. ನೀರು ಸರಾಗವಾಗಿ ಹರಿದುಕೊಂಡು ಹೋಗೋದಕ್ಕೆ ಜಾಗ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ಅವಾಂತರ ಇಲ್ಲಿ ಸೃಷ್ಟಿ ಆಗ್ತಿರುವಂಥದ್ದು. ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ಸರಿಪಡಿಸದೇ ಇದ್ರೆ ಇದಕ್ಕಿಂತ ದೊಡ್ಡ ಅನಾಹುತ ಉಂಟಾಗತ್ತೆ. ಮತ್ತಷ್ಟು ನೀರು ನಿಂತ್ಕೊಂಡು ರಸ್ತೆ ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗೋದು ನಿಶ್ಚಿತ. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ರಾಚಪ್ಪ ಜನಾಯಕ್, TV9 ಬೆಂಗಳೂರು.